ಮಂಗಳಕರವಾದಂತಹ ದಿನವಾದ ಅಕ್ಷಯ ತೃತೀಯ ಈ ವರ್ಷ ಯಾವ ದಿನದಂದು ಬಂದಿದೆ, ಹಾಗೆ ಯಾವ ಸಮಯದಲ್ಲಿ ಅಕ್ಷಯ ತೃತೀಯ ತಿಥಿ ಆರಂಭವಾಗಿ ಅಂತ್ಯ ಯಾವಾಗ ಆಗುತ್ತದೆ, ಯಾವ ಸಮಯದಲ್ಲಿ ನಾವು ಪೂಜೆಯನ್ನು ಮಾಡಬೇಕು, ಹಾಗೆ ಯಾವ ಸಮಯದಲ್ಲಿ ಚಿನ್ನವನ್ನು ಬೆಳ್ಳಿಯನ್ನು ಖರೀದಿ ಮಾಡಬೇಕು ಅನ್ನೋದನ್ನು ಸಂಪೂರ್ಣವಾಗಿ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಸ್ನೇಹಿತರೆ. ಹಿಂದೂ ಸಂಪ್ರದಾಯದಲ್ಲಿ ಬಹಳ ಶ್ರೇಷ್ಠವಾದ ಹಬ್ಬಗಳು ತುಂಬ ಇದೆ. ಅದರಲ್ಲಿ ಅಕ್ಷಯ ತೃತೀಯ ಬಹಳ ಶ್ರೇಷ್ಠ ಅಂತ ನಮ್ಮ ಹಿರಿಯರು ಮೊದಲಿನಿಂದಲೂ ಆಚರಣೆ ಮಾಡುತ್ತಾ ಬಂದಿದ್ದಾರೆ. ಹಾಗೆ ಇದನ್ನು ಆಚರಣೆ ಮಾಡಿ ಬದುಕು ಬಂಗಾರ ಮಾಡಿಕೊಂಡ ಸಾಕಷ್ಟು ಜನರು ಕೂಡ ಇದ್ದಾರೆ. ಇಂತಹ ಶ್ರೇಷ್ಠವಾದ ದಿನದಂದು ಯಾವುದೇ ರೀತಿಯಾದ ಬೆಲೆ ಬಾಳುವ ವಸ್ತುಗಳನ್ನು ಕೊಂಡು ತಂದರೆ ಅಥವಾ ಒಳ್ಳೆಯ ಕೆಲಸಗಳನ್ನು ಆರಂಭ ಮಾಡಿದರೆ ಈ ಎಲ್ಲ ಕಾರ್ಯಗಳಲ್ಲೂ ಕೂಡ ನೀವು ಯಶಸ್ಸನ್ನು ಕಾಣುತ್ತೀರಿ, ಅಭಿವೃದ್ಧಿಯನ್ನು ಹೊಂದುತ್ತೀರಿ ಅನ್ನೋದು ಖಚಿತ. ಇನ್ನು ಈ ದಿವಸ ಹೊಸ ವಾಹನ ಖರೀದಿ, ಚಿನ್ನ ಬೆಳ್ಳಿ ಖರೀದಿ, ಹೊಸ ವ್ಯಾಪಾರ ವ್ಯವಹಾರ ಮಾತುಕತೆ ಮಾಡುವುದು ಕೂಡ ಬಹಳ ಒಳ್ಳೆಯದು. ಅಷ್ಟೇ ಅಲ್ಲ, ಮದುವೆ, ಗೃಹ ಪ್ರವೇಶ, ನಾಮಕರಣ, ಅಕ್ಷರ ಅಭ್ಯಾಸ, ಇನ್ನು ಹೀಗೆ ಹಲವಾರು ಶುಭ ಕಾರ್ಯಗಳು ಮಾಡಿದರೆ ಏಳಿಗೆ ಆಗುತ್ತೆ, ಅದೃಷ್ಟ ಒಲಿಯುತ್ತೆ, ಸಂಪತ್ತು ದುಪ್ಪಟ್ಟು ಆಗುತ್ತೆ. ಇದು ಸತ್ಯವೂ ಹೌದು. ಹಾಗಿದ್ರೆ ಈ ವರ್ಷ ಈ ಶುಭಕರವಾದಂತಹ ದಿನವಾದ ಅಕ್ಷಯ ತೃತೀಯ ಯಾವ ದಿನದಂದು ಬಂದಿದೆ, ಹಾಗೆ ಯಾವ ಸಮಯದಲ್ಲಿ ನಾವು ಪೂಜೆಯನ್ನು ಮಾಡಬೇಕು ಅಂತ ತಿಳಿಯೋಣ. ಅಕ್ಷಯ ತೃತೀಯ ಈ ವರ್ಷ ಅಂದರೆ 2026 ಏಪ್ರಿಲ್ 19ನೇ ತಾರೀಕು ಭಾನುವಾರದ ದಿವಸ ಬಂದಿದೆ. ಇವಾಗ ತೃತೀಯ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅನ್ನೋದನ್ನು ತಿಳಿಯೋಣ. ಅಕ್ಷಯ ತೃತೀಯ ತಿಥಿ ಆರಂಭವಾಗುವಂಥದ್ದು ಏಪ್ರಿಲ್ 19ನೇ ತಾರೀಕಿನ ಭಾನುವಾರದ ದಿವಸ ಬೆಳಿಗ್ಗೆ 10:49 ಆರಂಭವಾಗಿ ಏಪ್ರಿಲ್ 20ನೇ ತಾರೀಕು ಸೋಮವಾರದ ದಿವಸ ಬೆಳಿಗ್ಗೆ 7:27 ಅಂತ್ಯವಾಗುತ್ತದೆ. ಇಲ್ಲಿ ಸರಿಯಾಗಿ ಗಮನಿಸಿದರೆ ಅಕ್ಷಯ ತೃತೀಯವನ್ನು ಯಾವ ದಿನ ಆಚರಣೆ ಮಾಡಬೇಕು ಅಂದರೆ, ನಮಗೆ ಹೆಚ್ಚಿನ ಪ್ರಮಾಣದ ತೃತೀಯ ತಿಥಿ ಏನಿದೆ ಅದು ಏಪ್ರಿಲ್ 19ನೇ ತಾರೀಕು ಬಂದಿದೆ. ಆದ್ದರಿಂದ 19ನೇ ತಾರೀಕು ಚಿನ್ನ ಕೊಳ್ಳುವುದಕ್ಕೆ, ಬೆಳ್ಳಿ ಕೊಳ್ಳುವುದಕ್ಕೆ ಸೂಕ್ತ. ಅಷ್ಟೇ ಅಲ್ಲ, ಯಾವುದೇ ಶುಭ ಕಾರ್ಯ ಕೂಡ ಮಾಡಬಹುದು. ಅಕ್ಷಯ ತೃತೀಯ ತಿಥಿ ಮರುದಿನ ಅಂದರೆ ಸೋಮವಾರ ಬೆಳಿಗ್ಗೆ 7:27 ಮುಗಿಯುವುದರಿಂದ ಅಷ್ಟು ಬೇಗ ಯಾವುದೇ ಖರೀದಿ ಕಷ್ಟ. ಆದ್ದರಿಂದ ನೀವು ಭಾನುವಾರ ಅಂದರೆ ಏಪ್ರಿಲ್ 19ನೇ ತಾರೀಕು ಆಚರಣೆ ಮಾಡುವುದು ಬಹಳ ಒಳ್ಳೆಯದು ಮತ್ತು ಸೂಕ್ತ. ಆದರೆ ಸೂರ್ಯೋದಯದ ಪೂಜೆ ಮಾಡಬೇಕು ಎನ್ನುವವರು ಸೋಮವಾರ 7 ಗಂಟೆ ಒಳಗೆ ಪೂಜೆ ಮಾಡಿ, ಇದು ಕೂಡ ತುಂಬಾ ಒಳ್ಳೆಯದು. ಇನ್ನು ಅಕ್ಷಯ ತೃತೀಯದ ದಿನದಂದು ಅಂದರೆ 19ನೇ ತಾರೀಕು ಬೆಳಿಗ್ಗೆ 10:49 ಮಧ್ಯಾಹ್ನ 12:19 ಕೂಡ ಒಳ್ಳೆಯ ಶುಭ ಮುಹೂರ್ತ ಇದೆ. ಆ ಶುಭ ಮುಹೂರ್ತದಲ್ಲಿ ಲಕ್ಷ್ಮೀ ಪೂಜೆ, ಲಕ್ಷ್ಮೀ ಕುಬೇರ ಪೂಜೆ, ಲಕ್ಷ್ಮೀ ನಾರಾಯಣ ಪೂಜೆಯನ್ನು ನೀವು ಮಾಡಬಹುದು. ಇನ್ನು ಏಪ್ರಿಲ್ 20ನೇ ತಾರೀಕು ಪೂಜೆ ಮಾಡುವುದಾದರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡಿದರೆ ಬಹಳ ಒಳ್ಳೆಯದು. ಅಷ್ಟು ಬೇಗ ಮಾಡಲು ಸಾಧ್ಯವಾಗಲಿಲ್ಲ ಅಂದರೆ ಬೆಳಿಗ್ಗೆ 7 ಗಂಟೆ ಒಳಗೆ ಪೂಜೆ ಮಾಡಿ ಮುಗಿಸಿ, ಇದು ಕೂಡ ಒಳ್ಳೆಯದೇ. ಮನೆಯನ್ನೆಲ್ಲ ಶುಚಿಗೊಳಿಸಿ ಹಾಗೂ ಒಂದು ಮಣೆಯನ್ನು ಹಾಕಬೇಕು ದೇವರ ಮನೆಯಲ್ಲಿ. ಅದರ ಮೇಲೆ ಕೆಂಪು ವಸ್ತ್ರವನ್ನು ಹಾಕಿ ಅದರ ಮೇಲೆ ಕಳಸವನ್ನು ಸ್ಥಾಪನೆ ಮಾಡಬೇಕು. ಕಳಸ ಸ್ಥಾಪನೆ ಜೊತೆಗೆ ಲಕ್ಷ್ಮೀನಾರಾಯಣರ ಫೋಟೋ ಇದ್ದರೆ ಲಕ್ಷ್ಮೀನಾರಾಯಣರ ಫೋಟೋವನ್ನು ಹಿಡಿ. ಹಾಗೆ ಕುಬೇರನ ಮೂರ್ತಿ, ಕುಬೇರನ ಯಂತ್ರ ಇದ್ದರೆ ಅದನ್ನು ಕೂಡ ಇಟ್ಟು ಪೂಜೆ ಮಾಡಿ ಕಮಲದ ಹೂವಿನಿಂದ ಹಾಗೆ ಮಲ್ಲಿಗೆ ಹೂವಿನಿಂದ ಪೂಜಿಸಬೇಕು. ಮತ್ತು ನೀವು ಹೊಸದಾಗಿ ತಂದಿರುವಂತಹ ಚಿನ್ನ ಬೆಳ್ಳಿ ಯಾವುದೇ ಇದ್ದರೂ ಪರವಾಗಿಲ್ಲ, ದೇವರ ಮುಂದೆ ಇಟ್ಟು ಅರಿಶಿನ ಕುಂಕುಮ ಇಟ್ಟು ಪೂಜೆ ಮಾಡಿ. ಹಾಗೆ ಏನಾದರೂ ಸಿಹಿ ಮಾಡಿ ನೈವೇದ್ಯವನ್ನು ಮಾಡಿ. ಇನ್ನು ಹಣ ಇರುವವರು ಚಿನ್ನ ಬೆಳ್ಳಿ ಖರೀದಿ ಮಾಡುತ್ತಾರೆ. ಚಿನ್ನ ಬೆಳ್ಳಿ ಕೊಳ್ಳಲು ಹಣ ಹೊಂದಿಸಲು ಸಾಧ್ಯವಿಲ್ಲ ಎನ್ನುವವರು ಕೂಡ ಚಿನ್ನ ಬೆಳ್ಳಿ ಬದಲಿಗೆ ಉಪ್ಪು, ಪೊರಕೆ, ಆಹಾರ ಧಾನ್ಯ, ಅರಿಶಿನ ಕುಂಕುಮ, ವೀಳ್ಯದೆಲೆ ಹೀಗೆ ಶುಭ ಸೂಚಕ ಪದಾರ್ಥಗಳನ್ನು ಕೊಂಡು ತಂದರೆ ಕೂಡ ಒಳ್ಳೆಯದು. ಅಷ್ಟೇ ಅಲ್ಲ, ಲಕ್ಷ್ಮೀನಾರಾಯಣರ ಫೋಟೋ ತಂದರೂ ಕೂಡ ಬಹಳ ಒಳ್ಳೆಯದು. ನಂತರ ಲಕ್ಷ್ಮೀನಾರಾಯಣರ ನಾಮ ಜಪವನ್ನು ಮಾಡಿ.
ಮುಂದಿನ ಅಕ್ಷಯ ತೃತೀಯದಲ್ಲಿ ಚಿನ್ನ ಖರೀದಿ ಮಾಡುವ ಯೋಗವನ್ನು ಕರುಣಿಸಿ ಅಂತ ಬೇಡಿಕೊಳ್ಳಿ. ಖಂಡಿತ ಮುಂದಿನ ವರ್ಷ ಖಂಡಿತವಾಗಿಯೂ ಚಿನ್ನ ಬೆಳ್ಳಿ ಖರೀದಿ ಮಾಡುವ ಯೋಗ ಭಗವಂತನು ಕರುಣಿಸುತ್ತಾನೆ. ಅಷ್ಟೇ ಅಲ್ಲ, ಈ ದಿನ ಮಾಡುವ ದಾನ ಧರ್ಮ ಕೂಡ ಒಳ್ಳೆಯದು. ಆದ್ದರಿಂದ ತುಂಬ ಅಗತ್ಯ ಇರುವವರಿಗೆ, ಬಡವರಿಗೆ ಅನ್ನದಾನ ಜಲದಾನ ಮಾಡಿ. ತುಂಬಾ ಒಳ್ಳೆಯದಾಗುತ್ತದೆ. ಕೊಟ್ಟಷ್ಟು ನಿಮಗೆ ದುಪ್ಪಟ್ಟು ವಾಪಸ್ ಕೂಡ ಭಗವಂತನು ಕರುಣಿಸುತ್ತಾನೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡೋದನ್ನು ಖಂಡಿತ ಮರಿಬೇಡಿ. ಇನ್ನು 10 ಜನರಿಗೆ ಶೇರ್ ಮಾಡಿ ಹಾಗೂ ಇನ್ನು ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.